ಮಹಾಭಾರತ ಕಾರ್ಯಕ್ರಮದಲ್ಲಿ ಇವತ್ತು ಹಿಸ್ಟ್ರಿನಾ ಅಂತ ಹೇಳಿ ಕಾಂಗ್ರೆಸ್ನ ವಕ್ತಾರರು ಒಂದೇ ಒಂದಕ್ಕೂ ಅಬ್ಜೆಕ್ಟ್ ಮಾಡ್ಲಿಲ್ಲ. ಬಹುಶಃ ಕಷ್ಟ ಆಗ್ತಿದ್ಯಾ ಅಂತ ಸರ್? ಕಷ್ಟ ಆಗ್ತಿದ್ಯಾ? ಇಲ್ಲ, ಈಗ ವೆರಿ ಸಿಂಪಲ್ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂತಂದ್ರೆ ಎಸ್ಟಿ ಸಮುದಾಯದ ಹಣವನ್ನ ಕದ್ದಿದ್ದು ಎಕ್ಸ್ ಮಿನಿಸ್ಟರ್ ನಾಗೇಂದ್ರ ಅವರ ಆಪ್ತ, ನುಂಗಿ ನೀರ್ ಕುಡ್ದಿದ್ದು ಆತನ ಸಂಬಂಧಿ. ಇಷ್ಟೇ ಸ್ಟೋರಿ, ಇಷ್ಟೇ ಸ್ಟೋರಿ. ಒಂದು ವಿಚಾರ ಇದೆ, ನಾನು ಹೇಳ್ತೀನಿ. ಇವರೆಲ್ಲ ಹೇಳ್ತಿದಾರಲ್ಲ, ಈಗ ಹಗರಣಗಳು ಎದ್ದಾಗ ಅದ್ರ ಸುತ್ತ 108 ಹುತ್ತುಗಳು ಬೆಳೀತಾ ಹೋಗುತ್ತೆ. ಯಡಿಯೂರಪ್ಪನವರು ಕೂಡ ಚೆಕ್ ಅಲ್ಲಿ ಅವ್ರ ಇನ್ಸ್ಟಿಟ್ಯೂಷನ್ಗೆ ಹಣ ತಗೊಂಡ್ರು. ನೀವು ಮಾತಾಡಿದಿರಿ, ನೀವು ಮಾತಾಡೋ ವಾಲ್ಮೀಕಿ ನಾಗೇಂದ್ರ ಅವರು ಬಸವರಾಜ್ ದತ್ತಲ್ಗೆ ಗೊತ್ತಿಲ್ಲ ಆಗಿರೋದು ಅಂತಾನೆ ಹೇಳ್ಬೇಕು. ಜವಾಬ್ದಾರಿ ಎಲ್ಲರ ಮೇಲೆ ಇದೆ. ಮಾತಾಡಿ ನಾನು ಹೇಳೋದನ್ನ ಕೇಳಬೇಕು. ಒಂದು ನಿಮಿಷ ಹಿನ್ನೆಲೆ ಇದೆ. ಇಲ್ಲಿ ಮಾತಾಡಕ್ಕೆ ಯಾವುದೇ ರೀತಿಯಾದಂತ ಅಂಶಗಳಿಲ್ಲದೆ ಇರೋದು ಬಿಜೆಪಿಗೂ ಬಹಳ ಹಿಸ್ಟ್ರಿ ಕ್ರಿಯೇಟ್ ಆಗಿದೆ. ಖಜಾನೆಯಿಂದ ದುಡ್ಡು ರವಾನೆ ಆಗಿಲ್ಲ, ಆಗೋದಿಲ್ಲ. ಇವ್ರಿಗೆ ಪ್ರೋಸೆಸ್ ಆಫ್ ಇದು ಗೊತ್ತಿಲ್ಲ. ಖಜಾನೆಯಿಂದ ಹಣ ಯಾವುದೇ ಹೆಡ್ಗೆ ಬಂದ ಮೇಲೆ ಬಳಕೆ ಆಗೋದು. ಮುಖ್ಯಮಂತ್ರಿ ಸಚಿವರು ಅವ್ರು ನೋಡ್ಬೇಕು ಅಂತ ಆಗಲ್ಲ, ತಗೊಳ್ಬೇಕು. ನನ್ನ ಕ್ಲಾರಿಫಿಕೇಶನ್ ನಾವು ರಿಸೀವ್ ಮಾಡಲಿಲ್ಲ. ದಟ್ ಇಸ್ ನಾಟ್ ಗುಡ್, ದಟ್ ಇಸ್ ನಾಟ್ ಫೇರ್. ಅವರ ಜೊತೆಯಲ್ಲಿ ನೀವು ಕೂಡ ಸೇರ್ಕೊಂಡು ನಮ್ಮ ಪ್ರಶ್ನೆ ಕೇಳಬೇಕಾಗುತ್ತೆ ಅಷ್ಟೇ. ನಾನು ಪ್ರಶ್ನೆ ಕೇಳೋದು ನನ್ನ ವೃತ್ತಿ ಧರ್ಮ ಸರ್, ನಾನು ಕೇಳ್ತಿದ್ದೀನಿ. ಅವ್ರ ಪರ ವಿರೋಧ ಅಲ್ಲ. ಪ್ರಾಸೆಸ್ ಬಗ್ಗೆ ಅವ್ರು ಯಾರಿಗೂ ಹೌದು ಸರ್, ನಾವು ಪೆದ್ರು, ಜನರು ಪೆದ್ರು, ಎಲ್ಲ ಪಕ್ಷದವರು ಪೆದ್ರು. ರಾಜೀನಾಮೆ ಕೊಟ್ಟರು. ಅದನ್ನ ಹೇಳ್ಬೇಕು. ಹಣ ನುಂಗ್ದಾದ್ರೂ ನಾವು ಕೇಳಿಲ್ಲ. ಈಗ ಖಜಾನೆ ಅಂಶವನ್ನ ಪ್ರಸ್ತಾಪ ಮಾಡಿದ್ದು ಸಮೀರ್ ಸರ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಖಜಾನೆ ಇಲ್ಲ ಅಶ್ವಿನ್ ಅವರೇ, ಒಂದು ನಿಮಿಷ. ಹೋಗ್ತಾರೋ ಇಲ್ಲೋ, ಅವರು ಹೋಗ್ತಾರೋ ಇಲ್ಲೋ, ಸಮೀರ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ವಾಲ್ಮೀಕಿ ವಾಲ್ಮೀಕಿನೂ ಬಿಡ. ಅಶ್ವಿನ್ ಅವರೇ, ವಾಲ್ಮೀಕಿ ಅಶ್ವಿನ್ ಅವರೇ ಅಜ್ಞಾನ ಹೇಳ್ತಿರತ್ತ. ವಾಲ್ಮೀಕಿನೂ ಬಿಡ. ಅಶ್ವಿನ್ ಜಿ ಅವರು ಸಿಗಾಕೊಳ್ತಿದ್ದಾರೆ. ಅಶ್ವಿನ್ ಅವರೇ ಅವ್ರ ಮಾತಿಂದ ಅಶ್ವಿನ್ ಅವರೇ ಕೇಳಿಸ್ಕೋಬೇಕು. ಅಶ್ವಿನ್ ಜಿ ಕೇಳಿಸ್ಕೋಬೇಕು. ನೀವು ಅವ್ರ ಮಾತಲ್ಲಿ ಅವರೇ ಸಿಗಾಕೊಳ್ತಿದ್ದಾರೆ. ಅಶ್ವಿನ್ ಅವರೇ ನೀವು ಮಾತಾಡಕ್ ಬಿಡಬೇಕು. ಅಶ್ವಿನ್ ಅವರೇ ನೀವು ಅವ್ರಿಗೆ ಉತ್ತರ ಕೊಡಕ್ ಬಿಡ್ತಾ ಇಲ್ಲ. ಅಶ್ವಿನ್ ಅವರೇ ಅವ್ರಿಗೆ ಉತ್ತರ ಕೊಡಕ್ ಬಿಡ್ತೀರಾ? ಮತ್ತೆ ಬಿಡಿ ಯದೋರ್ದು ಪ್ರಶ್ನೆ ಸೇರಿಸಿ ಉತ್ತರ ಕೊಡಿ. ಅದನ್ನು ನಾನು ಬಿಡಲ್ಲ. ಟಾಪಿಕ್ ಡೈವರ್ಟ್ ಆಗುತ್ತೆ. ಯದೋರ್ ಮೇಡಮ್, ಇವಾಗ ಕಾಂಗ್ರೆಸ್ ಭಕ್ತರ ಹೇಳ್ತಾರೆ ಪ್ರೋಸೆಸ್ ಗೊತ್ತಿಲ್ಲ ಅಂತ. ಹೌದು, ಪ್ರೋಸೆಸ್ ನಮಗೆ ಗೊತ್ತಿಲ್ಲ, ಪ್ರೋಸೆಸ್ ಅವ್ರಿಗೆ ಗೊತ್ತಿದೆ. ಯಾವ ರೀತಿ ಪ್ರೋಸೆಸ್ ಅಂದ್ರೆ 5 ಕಂತುಗಳಲ್ಲಿ ಹಣವನ್ನು ಬೇರೆ ರಾಜ್ಯಕ್ಕೆ ಇದ್ ಮಾಡುವಂತ ಪ್ರೋಸೆಸ್ ಗೊತ್ತಿದೆ. 25 ಕೋಟಿ 45 ಕೋಟಿ 45 ಕೋಟಿ ಯಾರ ಅಕೌಂಟ್ ಮಾಡಿದೀರಾ? 200 ಅಕೌಂಟ್
ಆಗಿದೆ ಪ್ರಶ್ನೆ What ಮಾಡಿ is the process? ಯದುಕುಮಾರ್ ಅವರೇ, ಒಂದೂವರೆ ತಿಂಗಳ ಯದು ಸರ್, ಒಂದು process ಯದು ಇದೆ. ಸರ್ ಕೇಳಿಸ್ಕೊಳ್ಳಿ. ಯದು ಸರ್ ಕಡೆ ಸತಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಈ ಖಜಾನೆ ಅಂಶವನ್ನ ಪ್ರಸ್ತಾಪ ಮಾಡಿದ್ದು ಸಮೀವುಲ್ಲಾ ಸರ್, ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಕೇಳಿಸ್ಕೊಳ್ಳಿ ಸರ್, ನೀವೇ ಉತ್ತರ ಕೊಡ್ಬೇಕು. ಅದೇ ಸರ್, ಅದೇ ಸರ್, ನೀವೇ ಉತ್ತರ ಕೊಡ್ಬೇಕು. ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ, ಕೇಳಿಸ್ಕೊಳ್ಳಿ. ಸಮೀ ಸರ್ ವಾಯ್ಸ್ ಮಾತ್ರ, ಸಮೀವುಲ್ಲಾ ಅವರ ವಾಯ್ಸ್ ಮಾತ್ರ ಹೋಗ್ತಾ ಇದೆ. ಸಮೀವುಲ್ಲಾ ಅವರ ವಾಯ್ಸ್ ಮಾತ್ರ ಹೋಗ್ತಾ ಇದೆ. ಖಜಾನೆಯಿಂದ ನೇರವಾಗಿ ಯಾವುದೇ ಈ ಪ್ರಕರಣದಲ್ಲಿ ನೇರವಾಗಿ ಸಾಮಾನ್ಯವಾಗಿ ಹೋಗುವ ಹಾಗಿಲ್ಲ. ಸಾಮಾನ್ಯವಾಗಿ ನಾನು ಮಾತಾಡ್ತಿದ್ದೇನೆ, ಹೋಗುವ ಹಾಗಿಲ್ಲ. ಹಾಗೇನೆ ಈಗ ಅಸಾಂಪ್ರದಾಯಿಕವಾಗಿ ಏನೂ ಆಗಂಗಿಲ್ಲ, ನ್ಯಾಯಬದ್ಧವಾಗಿ ರೂಲ್ಸ್ ಪ್ರಕಾರನೇ ಹೋಗಂಗಿತ್ತು ಅಂದ್ರೆ ಆ ವಾಲ್ಮೀಕಿ ನಿಗಮದ ಹಣ ಬೇರೆ ಬೇರೆ ಖಾತೆಗಳಿಗೆ ಹೋಗೋ ಹಾಗೇ ಇಲ್ಲ. ಬೇರೆ ಬೇರೆ ಖಾತೆಗಳಿಗೆ ಸರ್ಕಾರದ ದುಡ್ಡು ಬಾರ್ ಓನರ್ಗೆ ಹಣ ಬಾರ್ ಓನರ್ಗಳಿಗೆ, ಆಭರಣದ ವ್ಯಾಪಾರಿಗಳಿಗೆ ಹೇಗೆ ಸರ್ಕಾರದ ಹಣ ಹೋಯ್ತು ಅನ್ನೋದಿದೆಯಲ್ಲ, ಖಜಾನೆಯಿಂದಲೂ ಕೂಡ ಹಣ ಹೋಗಿದೆ ಅನ್ನೋದಿದೆಯಲ್ಲ, ಅದು ಇದೀಗ ಪೊಲೀಸ್ನವರು ಕಳೆದ 2 ದಿನಗಳಿಂದ ನಡೆಸ್ತಿರುವಂತಹ ತನಿಖೆಯ ಒಂದು ದೊಡ್ಡ ಭಾಗ ಆಗಿದೆ. ಅಧಿಕೃತವಾಗಿ ನೀವು ಕಾನೂನುಬದ್ಧವಾಗಿ ಹೋಗಿ ಹೇಳಬೇಕು ಅನ್ನಂಗಿತ್ತು ಅಂದ್ರೆ ಒಂದು ಪ್ರೊಸೀಜರ್ ಇರುತ್ತೆ. ಖಜಾನೆಯಿಂದ ಡಿಪಾರ್ಟ್ಮೆಂಟಿಂದ ಆ ಬಾಪ್ತಿಂದ ಅದ್ರ ಪದ್ಧತಿ ಪ್ರಕಾರ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆದರೆ ಇಲ್ಲಿ ಆ ತರ ಇಲ್ಲ ಅನ್ನೋದು ತನಿಖೆಯ ಒಂದು ದೊಡ್ಡ ಭಾಗ. ತನಿಖೆ ಬಗ್ಗೆ ಒಂದು ಅಪ್ಡೇಟ್ ಇದೆ, ತನಿಖೆ ಬಗ್ಗೆ ಒಂದು ಅಪ್ಡೇಟ್ ಬಂದೆ ಸರ್, ನೀವೇ ಉತ್ತರ ಕೊಡಬೇಕು. ಮಾಡ್ಕೊಂಡು ಬಂದೆ ಈ ವಿಚಾರ. ನಾಗೇಂದ್ರ ಅವರ ವಿಚಾರಣೆ ಇವತ್ತಿನ ಮಟ್ಟಿಗೆ ಮುಕ್ತಾಯ ಆಗಿದೆಯಂತೆ, ನಾಳೆ ಮತ್ತೆ 11 ಗಂಟೆಗೆ ಹಾಜರಾಗಬೇಕು ಅಂತ ಹೇಳಿ ಕಳಿಸಿದ್ದಾರೆ ಅಂತ ಹೇಳಿ. ಆಗಲೇ ವಕೀಲರಾದ ಲೋಹಿತ್ ಕುಮಾರ್ ಅವರು ಹೇಳ್ತಾ ಇದ್ರು ಅರೆಸ್ಟ್ ಮಾಡೋಕ್ಕೂ ಕೂಡ ಅವಕಾಶ ಇದೆ, ಬಟ್ ಇವತ್ತು ಕೂಡ ಅರೆಸ್ಟ್ ಆಗಿಲ್ಲ. ಯಾಕೆ ಅನ್ನೋದಕ್ಕೆ ಒಂದು ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಇಲ್ಲಿ ವಿಚಾರಣೆ ಕರೆಸಲಿಕ್ಕೆ ಇಷ್ಟು ವಿಳಂಬ ಆಗಿದ್ದು ಯಾಕೆ, ಅರೆಸ್ಟ್ ಮಾಡುವ ಪ್ರಾವಿಷನ್ ಇದ್ರೂ ಕೂಡ ಅರೆಸ್ಟ್ ಆಗ್ತಿಲ್ಲ ಯಾಕೆ, ಇದೆಲ್ಲದಕ್ಕೂ ಕೂಡ ಒಂದಷ್ಟು ಇಂಟ್ರೆಸ್ಟಿಂಗ್ ಹಾಗೆ ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಅದನ್ನ ನಿಮ್ಮ ಮುಂದೆ ಇಡ್ತೀವಿ. ಕಾಂಗ್ರೆಸ್ ವಕ್ತಾರರ ಉತ್ತರ ಅದಕ್ಕೆ ಬೇಕು. ಹೇಳ್ತಾ ಇದ್ರಲ್ಲ, ಸೌಜನ್ಯಕ್ಕೆ ಹೋಗಿ ವಿಚಾರಣೆಯನ್ನ ಫೇಸ್ ಮಾಡ್ತಿದ್ದಾರೆ, ಓಡ್ ಹೋಗಿಲ್ಲ. ನಿಜವಾಗ್ಲೂ ಸೌಜನ್ಯಕ್ಕೆ ಹೋಗಿದ್ದಾರಾ? ಅದಕ್ಕೊಂದು ಇನ್ಫಾರ್ಮೇಶನ್ ಇದೆ, ಶೇರ್ ಮಾಡ್ತೀನಿ ಸರ್ ಆ ಇನ್ಫಾರ್ಮೇಶನ್. ಚಿಕ್ಕ ಬ್ರೇಕ್. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.